Okay, dear students, in first PUC, let me study about what called as a next chapter called biomolecules. Here, biomolecules are the molecules which are found in the living organisms. ಜೀವಿಗಳಲ್ಲಿ ಕಂಡು ಬರುವಂತ ಮಾಲಿಕ್ಯೂಲ್ಸ್ಗಳನ್ನ ನಾವು ಬಯೋಮಾಲಿಕ್ಯೂಲ್ಸ್ ಅಂತೀವಿ. It's consisting of what called organic molecules as well as inorganic molecules. ಈಗ ನಾವು ಲೆಟ್ ಮಿ ನೋ ಅಬೌಟ್ ವಾಟ್ ಕಾಲ್ಡ್ ಅನಾಲಿಸಿಸ್ ಆಫ್ ದಿಸ್ ಕೆಮಿಕಲ್ ಕಾಂಪೋಸಿಷನ್ ಇನ್ ಎ ಟಿಶ್ಯೂ ಅಲ್ಲಿ ನೋಡಿದಾಗ ವಿ ಕ್ಯಾನ್ ಸಿ ದಿ ವಾಟ್ ಆರ್ ದಿ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದಿ ಸೆಲ್ ಒಳಗಡೆ ಟಿಶ್ಯೂ ಒಳಗಡೆ ಯಾವ್ಯಾವ ಇರ್ತವೆ ಮಾಲಿಕ್ಯೂಲ್ಸ್ ಅನ್ನೋದು ಗೊತ್ತಾಗುತ್ತೆ. ಆ ಮಾಲಿಕ್ಯೂಲ್ಸ್ನ ನಾವು ಅನಲೈಸ್ ಮಾಡಬೇಕು. ವಾಟ್ ಕಾಲ್ಡ್ ಅನಾಲಿಸಿಸ್ ಆಫ್ ಎ ಕೆಮಿಕಲ್ ಕಾಂಪೋಸಿಷನ್ ಇನ್ ಎ ಟಿಶ್ಯೂ. ಹೌ ಕ್ಯಾನ್ ಯು ಅನಲೈಸ್? ಅನಾಲಿಸಿಸ್ ಆಫ್ chemical composition in a tissue. ಅನಲಿಸ್ ಅಂದ್ರೆ ಕೆಮಿಕಲ್ ಕಾಂಪೋಸಿಷನ್ ಇನ್ ಎ ಟಿಶ್ಯೂ ನಾವು ಮಾಡಬೇಕು. ಯಾವುದೇ ಒಂದು ಪ್ಲಾಂಟ್ನ ಸೆಲ್ಲು ತಗೊಂಡು ಅದರಲ್ಲಿ ವಾಟ್ ಆರ್ ದಿ ಕೆಮಿಕಲ್ಸ್ ಕಾಂಪೋಸಿಷನ್ ಇಸ್ ದೇ, ಅವಾಗ ನಮಗೆ ಜೀವಿಗಳಲ್ಲಿರುವಂಥ ಯಾವುದೇ ಟಿಶ್ಯೂನಲ್ಲಿ ಪ್ಲಾಂಟ್ಸ್ ಎಲ್ಲ ಅನಿಮಲ್ ಸೆಲ್ಸ್ ಅಲ್ಲಿ ಟಿಶ್ಯೂ ಸೆಲ್ಸ್ ಫಾರ್ಮ್ ಗ್ರೂಪ್ ಟುಗೆದರ್ ಫಾರ್ಮ್ ಟಿಶ್ಯೂ. ಆ ಟಿಶ್ಯೂ ಒಳಗಡೆ ಯಾವ ಸೆಲ್ನ ಕಾಂಪೋಸಿಷನ್ ಇದೆ ಅಂದರೆ ಅದು ಜೀವಿ ಬಯೋಮಾಲಿಕ್ಯೂಲ್ಸ್ ಯಾವಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಗ್ರೈಂಡ್ ಮಾಡಬೇಕು. ವಾಟ್ ಲಿವಿಂಗ್ ಟಿಶ್ಯೂ ಯಾವುದೇ ಲೀಫ್ ಆಗಿರ್ಬೋದು ಸ್ಟೆಮ್ ಇವನ್ನ ಗ್ರೈಂಡ್ ಮಾಡಬೇಕು ವಿತ್ ಎಲ್ಫ್ ವಾಟ್ ಕಾಲ್ ದೆಮ್ ಇಸ್ ಎ ಇನ್ನೇ ಟ್ರೈಕ್ಲೋರೋ ಅಸ್ಟಿಕ್ ಆಸಿಡ್. ವಾಟ್ ಕಾಲ್ ದೆಮ್ ಇಸ್ ಎ ಟ್ರೈಕ್ಲೋರೋ ಅಸ್ಟಿಕ್ ಆಸಿಡ್ ಅಲ್ಲಿ ವಿ ಹ್ಯಾವ್ ಟು ಗ್ರೈಂಡ್ ದಿ ಟಿಶ್ಯೂ. ಫಸ್ಟ್ ಹೌ ಟು ಅನಲೈಸ್ ಅಂದ್ರೆ ಫಸ್ಟ್ ಅದನ್ನ ಟಿಶ್ಯೂ ತಗೋಬೇಕು. ಆ ಟಿಶ್ಯೂ ದಟ್ ಹ್ಯಾಸ್ ಟು ಬಿ ಗ್ರೈಂಡೆಡ್ ಇನ್ ಎ ಟ್ರೈಕ್ಲೋರೋ ಅಸ್ಟಿಕ್ ಆಸಿಡ್ ಅಂಡ್ ವಿ ಗೆಟ್ ಎ ಥಿಕ್ ಸ್ಲರಿ, ತೆಳ್ಳನೆ ಒಂಥರ ಸ್ಲರಿ ತರ ಆಗುತ್ತೆ. ಆ ಒಂದು ಸ್ಟ್ರೈನ್ ಥ್ರೂ ದಿ ವಾಟ್ ಕಾಲ್ಡ್ ಕಾಟನ್ ಕ್ಲಾತ್ ಮುಖಾಂತರ ಅದನ್ನ ಬಸ್ಸಿಬೇಕು, ಸ್ಟ್ರೈನ್ ಮಾಡಬೇಕು. ಅವಾಗ ವಿ ಕ್ಯಾನ್ ಸಿ ದಿ ವಿ ಗೆಟ್ ಎಟ್ ಟು ಫ್ರಾಕ್ಷನ್ಸ್ ವಿ ಗೆಟ್ ಒನ್ ಇಸ್ ಕಾಲ್ಡ್ ದೆಮ್ ಎಸ್ ಎಸ್. ಮೇಲೆ ಇರೋದೆಲ್ಲ ಫಿಲ್ಟರೇಟ್ ಅಂತ ಕರಿತೀವಿ ಅಂಡ್ ಕೆಳಗಿರೋದು ವಾಟ್ ಕಾಲ್ಡ್ ದೆಮ್ ಎಸ್ ಎ ರಿಟೆಂಟೆಂಟ್ ಅಂತ ಕರಿತೀವಿ. ಮೇಲಿರುವಂಥ ಫಿಲ್ಟ್ರೇಟ್ ಇದೆ ದಟ್ ಕಾಲ್ಡ್ ದೆಮ್ ಎಸ್ ಎ ಆಸಿಡ್ ಸಾಲಿಬಲ್. ಆಸಿಡ್ ಅಲ್ಲಿ ಕರಗಿರುವುದೆಲ್ಲ ಮೇಲೆ ಇರುತ್ತೆ, ಅದರ ಆಸಿಡ್ ಸಾಲಿಬಲ್ ಅಂಡ್ ದಟ್ ಕಾಲ್ಡ್ ದೆಮ್ ಎಸ್ ಆಸಿಡ್ ಇನ್ಸಾಲಿಬಲ್ ಏನಿರುತ್ತೆ ದಟ್ ಕಾಲ್ಡ್ ರಿಟೆಂಟ್ ಆಗಿ. ಆಸಿಡ್ ಅಲ್ಲಿ ಸಾಲಿಬಲ್ ಆಗಿರೋದು ಕೆಳಗಿಳಿಯುತ್ತದೆ ದಟ್ ಕಾಲ್ಡ್ ಫಿಲ್ಟ್ರೇಟ್. ಯಾವುದು ಕರಗದಂಗೆ ಹಂಗೆ ಇರುತ್ತೆ ದಟ್ ಕಾಲ್ಡ್ ಆಸಿಡ್ ಇನ್ಸಾಲಿಬಲ್ ಇದೆಲ್ಲ ದಟ್ ಕಾಲ್ಡ್ ದೆಮ್ ಎಸ್ ಎ ರಿಟೆಂಟೆಂಟ್. ಹಿಂಗೆ ವಿ ಕ್ಯಾನ್ ಗ್ರೈಂಡ್ ಮಾಡ್ತೀವಿ ಟ್ರೈಕ್ಲೋರೋ ಅಸಿಟಿಕ್ ಆಸಿಡ್, ದೆನ್ ವಿ ಕ್ಯಾನ್ ಸ್ಟ್ರೈನ್ ದಟ್ ಟು ದಿ ಕಾಟನ್ and we get a two fractions. We get what is called them as a filtrate that going to what is that going to filter through that cotton cloth that is called the filtrate, and what is that is remain above this cotton that is called retention. ಮೇಲೆ ಫಿಲ್ಟರ್ ಆಗಿ ಕೆಳಗೆ ಫಿಲ್ಟರ್ ಆಗಿ ಇಳಿದಿರುತ್ತೆ that called them as a that is nothing but what you call them as ಆಸಿಡ್ ಅಲ್ಲಿ ಕರಗಿರುವಂಥದ್ದು ಆಸಿಡ್ ಸಾಲಿಬಲ್ ಅಂತ ಕರಿತೀವಿ. ಒನ್ ಇಸ್ ಪ್ರೆಸೆಂಟ್ ಇದೆ ರಿಟೆಂಟೆಂಟ್ ಅಲ್ಲಿ ಏನಿರುತ್ತೆ ದಟ್ ಇಸ್ ಕಾಲ್ಡ್ ದೆಮ್ ಎಸ್ ಎ ಆಸಿಡ್ ಇನ್ಸಾಲಿಬಲ್. ಈ ರೀತಿಯಾಗಿ ನಾವು ನೋಡಿದಾಗ ಫಿಲ್ಟ್ರೇಟ್ ಏನಿದೆಲ್ಲ ಆಸಿಡ್ ಸಾಲಿಬಲ್, ಇಟ್ ಕನ್ಸಿಸ್ಟಿಂಗ್ ಆಫ್ ಎ ಬಯೋಮಾಲಿಕ್ಯೂಲ್ಸ್. ವಾಟ್ ಇಸ್ ದಿ ಮಾಲಿಕ್ಯುಲರ್ ವೆಯ್ಟ್ ಎಷ್ಟಿರುತ್ತೆ ಮೇಲಿರುವ ವಾಟ್ ಫಿಲ್ಟ್ರೇಟ್ ಅಲ್ಲಿ ಕೆಳಗಿರುತ್ತಲ್ಲ ಅಲ್ಲಿರುವಂಥ ಬಯೋಮಾಲಿಕ್ಯೂಲ್ಸ್ನ ವೆಯ್ಟ್ನ ನೋಡಿ ಮಾಲಿಕ್ಯುಲರ್ ವೆಯ್ಟ್ ನೋಡಿದ್ರೆ ಲೆಸ್ ದ್ಯಾನ್ 1000 ಡಾಲ್ಟನ್ಸ್. It is a main results about less than the 1000 daltons. Okay, what you call filtrate. What called ಇದು ಫಿಲ್ಟ್ರೇಟ್ ಅಲ್ಲಿ ಇರೋದಲ್ಲ ಆ ಒಂದು ಇರುವಂತ ಮಾಲಿಕ್ಯೂಲ್ಸ್ ನೋಡಿದ್ರೆ which is what you call them is less than molecular weight is molecular weight is less than 1000 dalton. And another one that what you call them is the retentant. What you call retentant ಅಂದ್ರೆ ಅದರಲ್ಲಿ ಎಷ್ಟಿರುತ್ತೆ ಮಾಲಿಕ್ಯೂಲ್ ಸೈಜ್? ಇದರಲ್ಲಿ ಮಾಲಿಕ್ಯುಲರ್ ಸೈಜ್ ಇದೆ, ಮಾಲಿಕ್ಯುಲರ್ ವೆಯ್ಟ್ ಇದೆ more than 1000 dalton. ಹೀಗೆ you can see the two fractions where get is called as one is the filtrate. ಯಾವಾಗ ಟಿಶ್ಯೂನ ನಾವು ಗ್ರೈಂಡ್ ಮಾಡಿ ಅವಾಗ ನಾವು ಕಾಟನ್ ಮುಖಾಂತರ ಫಿಲ್ಟ್ರೇಟ್ ಮಾಡಿದಾಗ ಎರಡು ಥರ ನಮಗೆ ಕೆಳಗೆ ಬಸ್ತಿರೋದು ಹೊಡಿಕೊಳ್ಳಿ ಫಿಲ್ಟ್ರೇಟ್ ಮೇಲೆ ರಿಟೆಂಟೆಂಟ್ ಆಗುತ್ತೆ. ಈಗ ಹೊಡಿಕೊಳ್ಳೋದು ಒನ್ ಇಸ್ ಕಲ್ಡ್ ಯಾವ್ದು ಬಸ್ ಕೆಳಗಿರತಕ್ಕ ಆಸಿಡ್ ಸಾಲಿಬಲ್, ಆಸಿಡ್ ಸಾಲಿಬಲ್ ಆಸಿಡ್ ಕರಗುವಂಥದ್ದು. ಆ್ಯಂಡ್ ದಿಸ್ ಹೊಡಿಕೊಳ್ಳೋದು ಆಸಿಡ್ ಇನ್ಸಾಲಿಬಲ್, ಆಸಿಡ್ ಕರಗೋದಿಲ್ಲ, ಇನ್ಸಾಲಿಬಲ್
ಹೀಗೆ you can see there are two fractions where it is called acid soluble and acid insoluble ಅಂತ ಎರಡು ಫ್ರಾಕ್ಷನ್ಸ್ ಸಿಗುತ್ತೆ. ಇಲ್ಲಿ ನಾವು ಅನಾಲಿಸಿಸ್ ಆಫ್ ಎ ಇನಾರ್ಗ್ಯಾನಿಕ್ ಕಾಂಪೌಂಡ್ಸ್ ನ ಅನಲೈಸ್ ಮಾಡಬೇಕು. ಇನಾರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದ್ರೆ do not having carbon compounds, carbon atom has to be removed. That is called the analysis of a inorganic compounds, but because biomolecules consider both organic molecules as well as the inorganic molecules. We have to analyze the inorganic molecules. How do we are going to do that? ಅಲ್ಲಿ ಅನಾಲಿಸಿಸ್ ಮಾಡಬೇಕಾದ್ರೆ ವೇಯ್ ದಿ ಲಿವಿಂಗ್ ಟಿಶ್ಯೂನ ವೇಯ್ ಮಾಡಬೇಕು. ದಟ್ ಹ್ಯಾಸ್ ಟು ಬಿ ಡ್ರೈಡ್ ಟು ರಿಮೂವ್ ದಿ ವಾಟರ್. ವಾಟ್ ಇಸ್ ಪ್ರೆಸೆಂಟ್ ಇನ್ ದಟ್ ಇಸ್ ಹ್ಯಾಸ್ ಟು ಬಿ ರಿಮೂವ್ಡ್ ಬೈ ರಿಮೂವ್ ಮಾಡಿದಾಗ ವಾಟ್ ಇಸ್ ದೆನ್ ಟಿಶ್ಯೂ ಏನಾಗುತ್ತೆ ಅಲ್ಲಿರಂತೆ ವಾಟರ್ ಎಲ್ಲ ಎವಾಪರೇಟ್ ಆಗಿ ಅಲ್ಲಿ ಏನಾಗುತ್ತೆ ಅಂದರೆ ಫುಲ್ಲಿ ದಟ್ ನಮಗೇನು ಡ್ರೈ ಆಗಿರುವಂಥ ಮೆಟೀರಿಯಲ್ ಸಿಗುತ್ತೆ ಅದನ್ನು ನಾವು ಬರ್ಂಟ್ ಮಾಡಬೇಕು. ವೆರಿ ಬರ್ಂಟ್ ವರ್ಟಿಕಲ್ ಮೀನ್ಸ್ ಇಟ್ ಟು ಆಕ್ಸಿಡೈಸ್ ಆಲ್ ದಿ ಕಾಂಪೌಂಡ್ಸ್. ಆಕ್ಸಿಜನ್ ಜೊತೆಗೆ ಏನಾಗುತ್ತೆ ಬರ್ಂಟ್ ಆದಾಗ ಅಲ್ಲಿರುವಂಥ ಕಾರ್ಬನ್ ಕಾಂಪೌಂಡ್ಸ್ ಎಲ್ಲ ಏನಾಗ್ತವೆ ದಿ ಗೋಯಿಂಗ್ ಟು ಆಕ್ಸಿಡೈಸ್ ಆಗ್ತವೆ ಆ್ಯಂಡ್ ಟು ಕನ್ವರ್ಟ್ ಇಟ್ ಇಂಟು ಗ್ಯಾಷಿಯಸ್ ಫಾರ್ಮ್. ಗ್ಯಾಷಿಯಸ್ ಫಾರ್ಮ್ಗೆ ಕನ್ವರ್ಟ್ ಆಗ್ತವೆ. ಇಟ್ ಫಾರಮ್ಸ್ ವರ್ಟಿಕಲ್ ಮೀನ್ಸ್ ಎಲ್ಲ ಬರ್ಂಟ್ ಆದಮೇಲೆ ನಮಗೆ ಅಲ್ಲಿ ನಮಗೆ ಸಿಗುವಂಥ ಆ್ಯಶ್, ಆ ಆ್ಯಶಲ್ಲಿ ನೋಡಿದಾಗ ಆ್ಯಶ್ ಕಂಟೈನ್ ಇನಾರ್ಗ್ಯಾನಿಕ್ ಎಲಿಮೆಂಟ್ಸ್. ವರ್ಟಿಕಲ್ ಮೀನ್ಸ್ ಫಸ್ಟ್ ಲಿವಿಂಗ್ ಟಿಶ್ಯೂನ ನಾವು ಡ್ರೈ ಮಾಡಿ ದೆನ್ ವರ್ಟಿಕಲ್ ಮೀನ್ಸ್ ಅದನ್ನು ಮೇಕ್ ದೆಮ್ ಟು ಬಿ ಎವಾಪರೇಟೆಡ್. ಸೊ ಆಲ್ ವಾಟರ್ನ ಎವಾಪರೇಟ್ ಮಾಡುವಂಥದ್ದು. ಇಟ್ಸ್ ಫುಲ್ಲಿ ಬರ್ಂಟ್. ಅಂದರೆ ಫುಲ್ಲಿ ಬರ್ಂಟ್ ಆದಾಗ ಏನಾಗುತ್ತೆ ಟು ಆಕ್ಸಿಡೈಸ್ ಆಲ್ ದಿ ಕಾರ್ಬನ್ ಆಟಮ್ಸ್ ಏನಿದಾವಲ್ಲ ಅವೆಲ್ಲ ವರ್ಟಿಕಲ್ ಆಕ್ಸಿಡೈಸ್ ಆಗ್ತವೆ ಅನ್ನೋಂಥದ್ದು. ಟು ಗ್ಯಾಷಿಯಸ್ ಫಾರ್ಮಿಗೆ ಕನ್ವರ್ಟ್ ಆಗ್ತವೆ. ಕಾರ್ಬನ್ ಡೈಆಕ್ಸೈಡ್ ಅಥವಾ ವಾಟರ್ ವೇಪರ್ ಆಕ್ಸಿಡೈಸ್ ಆಗಿ ಕಾರ್ಬನ್ ಕಾಂಪೌಂಡ್ಸ್ ಆಗಿ ಕನ್ವರ್ಟ್ ವರ್ಟಿಕಲ್ ಮೀನ್ಸ್ ಕಟ್ಟಿಂಗ್ ಬಿಟ್ಟು ಕಾರ್ಬನ್ dioxide and what you call them is oxidize all the argon compound to a gaseous for all the carbon compound naka oxidize agi ಒಂದು gaseous ರೂಪಕ್ಕೆ ಬರ್ತವೆ. ಕಾರ್ಬನ್ ಡೈಆಕ್ಸೈಡ್ ಇಸ್ gaseous form, ವಾಟರ್ ಕನ್ಸ್ಟೆಂಟ್ ವಾಟರ್ ವೇಪರ್ ಆಗಿ ಚೇಂಜ್ ಆಗುತ್ತೆ. ಅಂತ ದಿಸ್ ಆ್ಯಶ್ ಕಂಟೈನ್ ಅದರಲ್ಲಿ ಏನು ಆ್ಯಶ್ ಇರುತ್ತಲ್ಲ ಅದರಲ್ಲಿ ಏನೇನು ಇನಾರ್ಗ್ಯಾನಿಕ್ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್. ಅದು ಇನಾರ್ಗ್ಯಾನಿಕ್ ಎಲಿಮೆಂಟ್ಸ್ ಲೈಕ್ ಎ ಕ್ಯಾಲ್ಶಿಯಂ, magnesium, what you call them is a sodium, potassium. These are what you call ash ಅಲ್ಲಿ ಏನಾಗಿ ಕಂಡು ಬರ್ತವೆ. ನಾವು ಅನಾಲಿಸಿಸ್ ಮಾಡಿದಾಗ we can found what you call inorganic compounds like sodium, calcium ಕಂಡು ಬರುತ್ತೆ, what you call magnesium. All these different compounds we can get, and also inorganic elements we get, and also inorganic compounds like what you call them is sulfur dioxide, SO4 2 minus what you call this ಇವೆಲ್ಲ ಸಲ್ಫರ್ ಡೈಆಕ್ಸೈಡ್ ಆಗಿರ್ಬೋದು, what you call sodium chloride ಆಗಿರೋದು, calcium carbonate like this. You can get the inorganic compounds also. You can get inorganic elements and organic elements. ನಾವು ಈ ತರ ಡಿಫ್ರೆಂಟ್ ಅನಾಲಿಸಿಸ್ ಅಲ್ಲಿ ನಾವು ಮಾಡ್ತೀವಿ. ನಾವು ಲೆಟ್ ಮಿ ನೋ ಅಬೌಟ್ ವಾಟ್ ಯು ಕಾಲ್ ದಿಸ್. ಇಲ್ಲಿ ನಾವು ಫಿಲ್ಟ್ರೇಟ್ ಅಲ್ಲಿ ಏನು ಮೇಲೆ ಇರುವಂತ ಫಿಲ್ಟ್ರೇಟ್ ಅಲ್ಲಿ ವಾಟ್ ಇಸ್ ದ ಸೈಜ್ ಆಫ್ ದಿ ಮಾಲಿಕ್ಯುಲರ್ ವೇಟ್ ಆಫ್ ದಿ ಮಾಲಿಕ್ಯೂಲ್ ಇಸ್ ಲೆಸ್ ದ್ಯಾನ್ 1000 ಡಾಲ್ಟನ್ ಇದೆ. ನಾವು ರಿಟೈನ್ಡ್ ಅಲ್ಲಿ ವಾಟರ್ ಆಸಿಡ್ ಇನ್ಸಾಲ್ಯುಬಲ್ ಇದೆಯಲ್ಲ ಅಲ್ಲಿರುವಂಥ ಮಾಲಿಕ್ಯುಲರ್ ವೇಟ್ ಎಷ್ಟಿದೆ ಅಂದರೆ ಮೋರ್ ದ್ಯಾನ್ 1000 ಡಾಲ್ಟನ್ಸ್. ಈಗ ಲೆಸ್ ದೆನ್ 1000 ಡಾಲ್ಟನ್ ಇರುವನ್ನು ನಾವು ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್, ಲೆಸ್ ದ್ಯಾನ್ ದಿ 1000 ಡಾಲ್ಟನ್ ಇರುವಂಥವು ಫಿಲ್ಟ್ರೇಟ್ ಅಲ್ಲಿ ಇರುತ್ತದೋ ಆಸಿಡ್ ಸಾಲ್ಯುಬಲ್ ಅವನ್ನ ನಾವು ಹೊಡಿಕೊಳ್ತೇವೆ ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್. ಅಂಡ್ ರಿಟೈನ್ಡ್ ಅಲ್ಲಿರುವಂಥವು ಮಾಲಿಕ್ಯುಲರ್ ವೇಟ್ ಆಫ್ ದಿ ಮಾಲಿಕ್ಯೂಲ್ಸ್ ಮೋರ್ ದ್ಯಾನ್ ದಿ 1000 ಡಾಲ್ಟನ್ಸ್. those are called them as acid insoluble ಇರೋದಲ್ಲ ಅವನ ಮ್ಯಾಕ್ರೋ ಮಾಲಿಕ್ಯೂಲ್ಸ್, ಬಯೋ ಮ್ಯಾಕ್ರೋ ಮಾಲಿಕ್ಯೂಲ್ಸ್. these are what you call them as bio micro molecules ಅಂತ. and these are what you call them as which are acid soluble, and these are those which are not soluble, which have Dalton size of the Dalton more than 1000 is that called as bio macro molecule. ಮ್ಯಾಕ್ರೋ ಒಂದು ದೊಡ್ಡ ಮಾಲಿಕ್ಯೂಲ್ಸ್ ಸೈಜ್ ಹೆಚ್ಚಿದೆ, ಇವುಗಳ ಸೈಜ್ ಅಲ್ಲಿ ಕಡಿಮೆ ಇದೆ, ಲೆಸ್ ದ್ಯಾನ್ 1000 ಡಾಲ್ಟನ್ಗಳಿಂದ ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್ ಅಂಡ್ ದಿಸ್ ಆರ್ ವಾಟ್ ಕಾಲ್ಡ್ ಬಯೋ ಮ್ಯಾಕ್ರೋ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಈಗ ನಾವು ನೋ ಅಬೌಟ್ ವಾಟ್ ಕಾಲ್ಡ್ ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್. ವಾಟ್ಸ್ ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್ ಫಿಲ್ಟ್ರೇಟ್ ಅಲ್ಲಿ ಇರ್ತವೆ, ಆಸಿಡ್ ಅಲ್ಲಿ ಸಾಲ್ಯುಬಲ್ ಆಗ್ತವೆ, 1000 ಡಾಲ್ಟನ್ಸ್ ಲೆಸ್ ದ್ಯಾನ್ 1000 ಡಾಲ್ಟನ್ ಇವನ್ನ ನೋಡೋಣ. ದಿಸ್ ಇಸ್ ಲೆಟ್ ಮಿ ಸ್ಟಡಿ ಅಬೌಟ್ ವಾಟ್ ಕಾಲ್ಡ್ ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್. ಈ ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್ ಕನ್ಸಿಸ್ಟಿಂಗ್ ಆಫ್ ವಾಟ್? ಇಟ್ ಕನ್ಸಿಸ್ಟಿಂಗ್ ಆಫ್ ವಾಟ್ ಕಾಲ್ ದೆಮ್ ಇಸ್ ಅಮೈನೋ ಆಸಿಡ್ಸ್. ಇಟ್ ಕನ್ಸಿಸ್ಟಿಂಗ್ ಆಫ್ ಅಮೈನೋ ಆಸಿಡ್ಸ್, what you call them is fats, you call lipids, you can see lipids. It consists of what you call
amino acids, lipids as well as sugar. ಇವು these are what you call them as found in the ಕಂಡು ಬರುವಂತವು ನಾವು ಇವನ್ what you call ನೈಟ್ರೋಜನ್ ಬೇಸ್ ಆಲ್ಸೋ ನೈಟ್ರೋಜನ್ ಬೇಸಸ್ ಇವು ಮೈಕ್ರೋ ಮಾಲಿಕ್ಯೂಲ್ಸ್ ನೈಟ್ರೋಜನ್ ಬೇಸಸ್ ಈ ಮೈಕ್ರೋ ಮಾಲಿಕ್ಯೂಲ್ಸ್ ಸೇರಿಕೊಂಡು ಒಂದು ಮ್ಯಾಕ್ರೋ ಮಾಲಿಕ್ಯೂಲ್ ಆಗುತ್ತೆ ಇಸಿ ಅಮೈನೋ ಆಸಿಡ್ಸ್ ಲಿಪಿಡ್ಸ್ ಶುಗರ್ ನೈಟ್ರೋಜನ್ ಬೇಸ್ these are what you call nothing but bio micro molecules ಅವುಗಳಲ್ಲಿ one by one let me study what first one is called as a amino acids what you call them as amino acids ಈ ಅಮೈನೋ ಆಸಿಡ್ಸ್ ನೋಡಿದಾಗ ವಾಟ್ ಇಸ್ ಇನ್ ಕೇಸ್ ದಿಸ್ ಅಲ್ಲಿ ಈ ಒಂದು ಮಾಲಿಕ್ಯುಲರ್ ವೆಯ್ಟ್ ಏನಾಗಿದೆ ಅಂದರೆ ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್ ಈಸ್ ಫೌಂಡ್ ಇನ್ ದಿ ಆಸಿಡ್ ಸಾಲಿಬಲ್ ಪೂಲಲ್ಲಿ ಕಂಡು ಬರ್ತವೆ ಆಸಿಡಲ್ಲಿ ಕರಗುವಂಥವು ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್ ಅವುಗಳನ್ನ ಮಾಲಿಕ್ಯುಲರ್ ವೆಯ್ಟಲ್ಲಿ ನೋಡಿದಾಗ 18 to 800 ಡಾಲ್ಟನ್ ಇರುತ್ತೆ ಆಸಿಡ್ ಸಾಲಿಬಲ್ ಅಲ್ಲಿರುವಂಥ ಪೂಲಲ್ಲಿ ರೆಪ್ರೆಸೆಂಟ್ ದಿ ಅಲ್ಲಿರುವಂಥವನ್ನೆಲ್ಲ ಸೈಟೋಪ್ಲಾಸ್ಮಿಕ್ ಕಾಂಪೋಸ್ಟ್ ಸೆಲ್ ಒಳಗೆ ಸೈಟೋಪ್ಲಾಸ್ಮಿಕ್ ಕಾಂಪೋಸ್ಟ್ನಲ್ಲಿರುವಂಥ ಈ ಒಂದು 80 to 18 to 18 ಡಾಲ್ಟಾನ್ ಸೈಜ್ ಇರುವಂಥ ಆಸಿಡಲ್ಲಿ ಸಾಲಿಬಲ್ ಆಗುವಂಥ ಒಂದು ಮೈಕ್ರೋ ಮಾಲಿಕ್ಯೂಲ್ಸ್ ಬಯೋ ಮೈಕ್ರೋ ಮಾಲಿಕ್ಯೂಲ್ಸ್ಗಳು ಇವುಗಳ ಕಾಂಪೋಸಿಷನ್ ಇಸ್ ದಟ್ ಆಫ್ ಎ ಸೆಲ್ನ ಸೈಟೋಪ್ಲಾಸಮ್ ಥರ ಕಂಡು ಬರುತ್ತೆ ಅಂತ ಒಂದು ಮಾಲಿಕ್ಯೂಲ್ಸ್ ಕಾಲ್ಡ್ ದೆಮ್ ಎಸ್ ಎ ಅಮೈನೋ ಆಸಿಡ್ amino acid is what you call them as a formed by the amino group and also acid group ಇಲ್ಲಿ amino acid ಅಂದ್ರೆ ಯಾಕಂದ್ರೆ what you call them as a ಇಲ್ಲಿ this is called them as H and what you call them as a COO what you call them as a H NH2 ಇಲ್ಲಿ R yeah this is called carbon chain you can write this really you can how many compounds of carbon chain you can represent with ethane methane like this you can add this. Yeah, it's a acidic group, this is an amine group. And these are present. ಇಲ್ಲಿ position of these, what you call them is amino group ಇರ್ಬೋದು, what you call them is a R group ಇರ್ಬೋದು, and what you call them is a U. H group, the position is a remains same. Only R going to change, what you call them is a chain of carbon atom going to increase. But what you call them is even the position of this acidic ಇರ್ಬೋದು, acid COH group ಇರ್ಬೋದು, and what you call the R, and what you call them is NH2. ಈ ಗ್ರೂಪ್ H ಆಟಮ್ಸ್ ಇವುಗಳ ಪೊಸಿಷನ್ ಏನಾಗುತ್ತೆ ಯಾವಾಗಲೂ ಸೇಮ್ ಇರುತ್ತೆ ಅನ್ನೋದು Here 20 types of amino acids. Amino acids this is called as amino acid. How many types of amino acids are there? There are 20 different types of amino acids are there, and these amino acids are usually used for the protein synthesis. Protein synthesis ಅಲ್ಲಿ ಎಷ್ಟು amino acids ಇನ್ವಾಲ್ವ್ ಆಗಿದೆ ಅಂದ್ರೆ there are 20 amino acids that are coded by different codons. You can present on mRNA which is going to code that. And usually ಅದಕ್ಕೆ ನಾವು ಕೋಡಾನ್ ಟ್ರಿಪ್ಲೆಟ್ ಕೋಡಾನ್ ಅಂತ ಕರಿತೀವಿ ವಿಚ್ ಇನ್ ಕೋಡ್ ಫಾರ್ ದಿ ಮೋರ್ ದ್ಯಾನ್ 20 ಅಮಿನೋ ಆಸಿಡ್ಸ್ ಓಕೆ ಇಂಥ ಒಂದು ವಾಟ್ ಯು ಕಾಲ್ ದೇಮ್ ಇಸ್ ಅಮಿನೋ ಆಸಿಡ್ಸ್ ಇದಾವಲ್ಲ ಅವುಗಳಲ್ಲಿ 20 ಡಿಫ್ರೆಂಟ್ ಟೈಪ್ಸ್ ಆರ್ ದೇರ್ ಆ್ಯಂಡ್ ದೀಸ್ ಆರ್ ವಾಟ್ ಯು ಕಾಲ್ ದೇಮ್ ಅಗೇನ್ ದೇ ಆರ್ ಇನ್ಕ್ಲೂಡೆಡ್ ಅಂಡ್ ದಿ ಅಸಿಡಿಕ್ ಅಮಿನೋ ಆಸಿಡ್ಸ್ ಅಂತ ಕರಿತೀವಿ ಆ್ಯಂಡ್ ಸಮ್ ಆಫ್ ದೇಮ್ ಆರ್ ಕಾಲ್ಡ್ ದೇಮ್ ಎಸ್ ಎ ಬೇಸಿಕ್ ಅಮಿನೋ ಆಸಿಡ್ಸ್ ಅಂಡ್ ಸಮ್ ಆಫ್ ದೇಮ್ ಆರ್ ಕಾಲ್ಡ್ ದೇಮ್ ಎಸ್ ಎ ನ್ಯೂಟ್ರಲ್ ಅಮಿನೋ ಆಸಿಡ್ಸ್ ಅಂತ ಕರಿತೀವಿ ಈಗ ಅಸಿಡಿಕ್ ಅಮಿನೋ ಆಸಿಡ್ಸ್ ಅಂದರೆ ಗ್ಲುಟಮಿಕ್ ಆಸಿಡ್ ಇಸ್ ದೇರ್ ಅಂಡ್ ಆಸ್ಪರ್ಟಿಕ್ ಆಸಿಡ್ ಅವು ಅಸಿಡಿಕ್ ನೇಚರ್ ಇರುವಂಥ ಅಮಿನೋ ಆಸಿಡ್ಸು ಅಂಡ್ ಬೇಸಿಕ್ ಅಮಿನೋ ಲೈಸಿನ್ ಅಂಡ್ ಆರ್ಜಿನಿನ್ ಆರ್ ದಿ ಬೇಸಿಕ್ ಅಮಿನೋ ಆಸಿಡ್ ನ್ಯೂಟ್ರಲ್ ಅಮಿನೋ ಆಸಿಡ್ ಅಂದರೆ ವ್ಯಾಲಿನ್ ದಿಸ್ ಕ್ಯಾನ್ ಬಿ ಆಸ್ಕ್ಡ್ ಇನ್ ಯುವರ್ ಎಕ್ಸಾಮಿನೇಷನ್ ಅಸಿಡಿಕ್ ಅಮಿನೋ ಆಸಿಡ್ ವಾಟ್ ಯು ಕಾಲ್ ದೇಮ್ ಇಸ್ ಎ ಗ್ಲುಟಮಿಕ್ ಆಸಿಡ್ ಅಂಡ್ ಆಸ್ಪರ್ಟಿಕ್ ಆಸಿಡ್ ಅಂಡ್ ಬೇಸಿಕ್ ಅಮಿನೋ ಆಸಿಡ್ ಲೈಸಿನ್ ಆರ್ಜಿನಿನ್ ಅಂಡ್ ನ್ಯೂಟ್ರಲ್ ಅಮಿನೋ ಆಸಿಡ್ ಅಂತಂದರೆ ವ್ಯಾಲೈನ್. These are the different types of nature of that. Based on the nature of the amino acids, they are classified into acidic, basic, and as well as a neutral amino acids. And amino acids are usually aromatic. They are also having a smell, and this is called the aromatic. And example, tyrosine, you can see that called them as a phenyl ketone. The tyrosine can be converted into some more forms, like phenyl halide. These are the what you call them as a they are aromatic amino acids. They are having a smell. And amino acids are usually now basically classified in two types, whether they are used, whether their body can synthesize or not. Another mele amino acids are two types, which is called them as a essential amino acids and non-essential amino acids. Amino acids are ಎರಡು ತರ ನಾವು ಕರಿತೀವಿ called essential amino acids, and second one is called them as a non-essential amino acids.
amino acids are two types which are called essential amino acids as well as the non-essential amino acids. Essential ಅಂದ್ರೆ ನಮಗೆ ಬೇಕು, they cannot be synthesized in our body. That we get through the food ಮುಖಾಂತರ ನಮ್ಮ ಡಯಟ್ ಅಲ್ಲಿ ನಾವು ಪಡ್ಕೋಬೇಕಾಗುತ್ತೆ. Those are called the supplied through the diet. These are not synthesized by the body and that should be supplied through the diet. Those are called essential. Essential ಅಂತ ಹೇಳಿದಾಗ these are not synthesized. These are not synthesized by the body and are supplied through the diet. And are supplied through the diet. Those are called them as essential amino acids. Now let me know about what colors are non-essential. These are the essential definition. These are not synthesized. ನಮ್ಮ ಬಾಡಿಯಲ್ಲಿ ಸಿಂಥಸೈಸ್ ಆಗಲ್ಲ, ಹಾಗಾದ್ರೆ ಬೇಕು ಇದನ್ನೇ ಪಡ್ಕೊಂತೀವಿ, ನಮ್ಮ ಡಯಟ್ ಏನೇ ಪಡ್ಕೊಂತೀವಿ. ನಾಟ್ ಸಿಂಥಸೈಸ್ಡ್ ಬೈ ದಿ ಬಾಡಿ ಅಂಡ್ ಸಪ್ಲೈಡ್ ಟು ದಿ ಡಯಟ್ ಅಂದ್ರೆ ಊಟದ ಮುಖಾಂತರ ನಾವು ಪಡ್ಕೊಂತೀವಿ. ಎಸೆನ್ಷಿಯಲ್. ಈ ನಾನ್ ಎಸೆನ್ಷಿಯಲ್ ಯಾವ ಎಕ್ಸಾಂಪಲ್ ಕೊಡಿ ನೋಡಿ ಕಳೆದಿದೆ. ಎಸೆನ್ಷಿಯಲ್ ಅಮಿನೋ ಆಸಿಡ್ಸ್ ಗಿವನ್ ಎಕ್ಸಾಂಪಲ್ ಅಂದ್ರೆ ಲ್ಯೂಸಿನ್, ಲೈಸಿನ್ ನೋಡಿ ಕಳೆದಿದೆ. ನಾನು ಎಸೆನ್ಷಿಯಲ್ಗೆ ಎಕ್ಸಾಂಪಲ್ ಕೊಡ್ರಿ ಅಂದ್ರೆ ಎಸೆನ್ಷಿಯಲ್ ಅಮಿನೋ ಆಸಿಡ್ ಲ್ಯೂಸಿನ್, lysine. You can see you can give an example, certain examples like tryptophan. These are what you call different essential amino acids. Now let me know what called non-essential amino acids are. Which are those non-essential amino acids? And then these non-essential amino acids, these amino acids are synthesized. Are not synthesized by our body. By our body. And these are our body can synthesize this. These are called non-essential ಅಂತ ಕರಿತೀವಿ. ಅವನ್ನ ಎಕ್ಸಾಂಪಲ್ ಗ್ಲೈಸಿನ್, ಅಲನೈನ್. Glycine, alanine. These are different examples for what we call them as non-essential. These amino acids are synthesized by our body. This is called glycine and alanine. ಈಗ ನಾವು ಅಮಿನೋ ಆಸಿಡ್ಸ್ ಆರ್ ಯೂಸಲಿ ಇನ್ ನೇಚರ್ ಅಲ್ಲಿ what we call them is ionizable nature. They can be ionized. They can be what we call removing certain atoms. They can get ionized ಆಗ್ತವೆ ಅನ್ನೋದು. And so the structure of the amino acid changes at a different pH ಅಲ್ಲಿ that going to change that. Okay, because of this behavior called the neutral ion effect, what we are going to say, which we can remove its one of the hydrogen atom, it can combine with the what we call amino group. ಈ ಥರ ಇದೇನಾಗುತ್ತೆ ಅಲ್ಲಿ ಎಲೆಕ್ಟ್ರಾನ್ ಲಾಸ್ ಅಂಡ್ ಈಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್. ಇಸ್ ರಿಸಲ್ಟ್ ಅಯಾನ್ ಚೇಂಜಸ್ ಗೋಯಿಂಗ್ ಟು ಟೇಕ್ ಪ್ಲೇಸ್ ಅಟ್ ಡಿಫ್ರೆಂಟ್ pH ಅಲ್ಲಿ ಅದು ಚೇಂಜ್ ಆಗುತ್ತೆ ಅನ್ನೋದು. ನಾವು ದಿಸ್ ಇಸ್ ರಿಕಾರ್ಡಿಂಗ್ what we call them is bio micromolecules. Now let me pass on to the another micromolecule called lipids. These are amino acids are very essential and these are involved in the protein synthesis. When proteins are the what we call macromolecules or proteins are formed by these basic amino acids called basic amino acids ಎಲ್ಲ ಸೇರ್ಕೊಂಡು ಅನೇಕ amino acids join together to form a macromolecules ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಹೇಳ್ತೀನಿ. Let me what we call them is lipids. Lipid is also called them as a biomicromolecule and it's having a water ಅಲ್ಲಿ ಕರಗೋದಿಲ್ಲ, water insoluble, which consists of carbon, hydrogen. It's called them as a oxygen, but number of oxygen is less in number because atoms are less, oxygen atoms are less. This is called water. Lipids are water insoluble. Which consists of particular atoms like carbon, hydrogen, oxygen. But oxygen is less
in number. Less number ಇರ್ತವೆ, ಹೆಚ್ಚಿನ ಆಟಮ್ ಇರ್ತವೆ ಕಂಪೇರ್ ಟು ಕಾರ್ಬನ್ ಆ್ಯಂಡ್ ಹೈಡ್ರೋಜನ್. ಈಗ ಇವನ್ನ ನಾವು ಲಿಪಿಡ್ಸ್ ದೇರ್ ಆರ್ ಕ್ಲಾಸಿಫೈಡ್ ಟೂ ಟೈಪ್ಸ್ ಅನ್ಸ್ಕೊಳ್ತೀವಿ. ಸಿಂಪಲ್ ಲಿಪಿಡ್ಸ್ ಅಂತ ಹೇಳ್ತೀವಿ, ಕಾಂಪೌಂಡ್ ಲಿಪಿಡ್ಸ್ ಅಂಡ್ ಡಿರೈವ್ಡ್ ಲಿಪಿಡ್ಸ್. Lipids now again classified into different types of lipids are there, which are those called simple lipids. Second is called the compound lipids, and third one is called as a derived lipids. How we classify the lipids? Lipids are classified into three types, called the simple lipids, compound lipids, and as well as the derived lipids. Simple lipids andre they are found made up of what called fatty acids. They are made up of fatty acids and alcohol called glycerol. The simple agi ಒಂದು ಫ್ಯಾಟಿ ಆಸಿಡ್ಗಳು ಮತ್ತೆ ಗ್ಲಿಸರಾಲ್ ಎರಡು ಸೇರಿಕೊಂಡು ಆಗುವಂತದ್ದು ಕಳೆದ ಸಿಂಪಲ್ ಲಿಪಿಡ್. It is made up of fatty acids and alcohol, that is what we call it as glycerol. These together form simple lipids ಆಗಿ ಆಗುತ್ತೆ ಅಂದ್ರೆ. ಈ ಸಿಂಪಲ್ ಲಿಪಿಡ್ಸ್ ಅನ್ನು ನಾವು again we can see they are using what you call them is alcohol ಇರುತ್ತೆ and as well as the what you call them is ಒಂದು ಫ್ಯಾಟಿ ಆಸಿಡ್ ಇರುತ್ತೆ ಅನ್ನೋದು. ಈ ಫ್ಯಾಟಿ ಆಸಿಡ್ಸ್ ಇದರಲ್ಲಿ ಆರ್ಗ್ಯಾನಿಕ್ ಆಸಿಡ್ಸ್ we call them is ಆರ್ಗ್ಯಾನಿಕ್ ಆಸಿಡ್ಸ್ having a hydrocarbon chain. ಈ ಮೇನ್ಲಿ what you call them is ಇದು ಒಂದು ಫ್ಯಾಟಿ ಆಸಿಡ್ CH2 ಹಿಂಗೆ ಹೈಡ್ರೋಕಾರ್ಬನ್ ಚೈನ್ ಇರುತ್ತೆ ಕಂಟಿನ್ಯೂಸ್. what ಲಾಂಗ್ ಚೈನ್ ಆಫ್ ಹೈಡ್ರೋಕಾರ್ಬನ್. ಫ್ಯಾಟಿ ಆಸಿಡ್ is a long chain of hydrocarbon. along with what you call COOH group is because acid. Long chain hydrocarbon with what you call is a acidic group. what you acidic group ಇರುತ್ತೆ ಅನ್ನೋದು organic acid with a hydrocarbon chain ending with a COH. ಕೊನೆಗೆ ಏನಾಗುತ್ತೆ end with a COOH group, acidic group. This is called a long chain of hydrocarbon and also it ends with a acidic group. Then it is called as a what you call fatty acid. ನಾವು ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಇಂಥ ಫ್ಯಾಟಿ ಸಿಂಪಲ್ಗೆ ದೀಸ್ ಆರ್ ಕಾಲ್ಡ್ ಎಸ್ ಎ ಸಿಂಪಲ್ ಲಿಪಿಡ್. ಈ ಥರ ಇದ್ರೆ ಸಿಂಪಲ್ ಲಿಪಿಡ್ಸ್ ಅಂತ ಕರಿತೀವಿ. ಎ ಗಿವನ್ ಎಕ್ಸಾಂಪಲ್ ಇಸ್ ಕಾಲ್ಡ್ ಪಾಲ್ಮಿಟಿಕ್ ಆಸಿಡ್. ಫಾರ್ ಸಿಂಪಲ್ ಲಿಪಿಡ್ಸ್ ಎಕ್ಸಾಂಪಲ್ ಕೊಡಿ ಅಂದ್ರೆ what called as it is called simple lipid. Example, given example for a simple lipid, it is called as a palmitic acid. Palmitic acid is an example for a simple lipid. ಈ long chain of hydrocarbon joined with COH group along with the glycerol irutte alcohol that together form what called as simple lipids. ಈಗ ಯೂಸಲಿ ಇದೆ ಫ್ಯಾಟಿ ಆಸಿಡ್ ಸಿಂಪಲ್ ಫ್ಯಾಟಿ ಆಸಿಡ್ಸ್ ಮಾಡಲ್ಪಟ್ಟಿದೆ ಮತ್ತೆ what called them as ಇಲ್ಲಿ ಗ್ಲಿಸರಾಲ್ ಇಂದ ಮಾಡಲ್ಪಟ್ಟಿದೆ ಅಂತ ನಾವು ಅಂದ್ವಿ. ಇನ್ ಕೇಸ್ ಆಫ್ ದಿಸ್ ಅಲ್ಲಿ there are usually fatty acids ಅಂತ ಅಂದ್ರೆ ಫ್ಯಾಟಿ ಆಸಿಡ್ಸ್ there are different types, ಫ್ಯಾಟಿ ಆಸಿಡ್ and glycerol. ಫ್ಯಾಟಿ ಆಸಿಡ್ ಎರಡು ತರ ಇರುತ್ತೆ. ಒಂದು ಕಾಲ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಅನ್ನೋದು ಕಾಲ್ ನಾನ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್. ಅಂದ್ರೆ ಬೇಸ್ಡ್ ಆನ್ ದಿ ಬಾಂಡ್ಸ್ ಪ್ರೆಸೆಂಟ್ ವಿತ್ ದಿ ಕಾರ್ಬನ್ ಆಟಮ್ಸ್ can see what you call them is ಇಲ್ಲಿ ಎಷ್ಟು ಬಾಂಡ್ ಇದೆ, ಒಂದು ಸಿಂಗಲ್ ಬಾಂಡ್ ಅಥವಾ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಅಂದಮೇಲೆ ಸ್ಯಾಚುರೇಟೆಡ್ ಅಥವಾ ನಾನ್ ಸ್ಯಾಚುರೇಟೆಡ್ ಅಂತ ಕರಿತೀವಿ. ಫ್ಯಾಟಿ ಆಸಿಡ್ಸ್ ಏನ್ ಆಫ್ ಟು ಟೈಪ್ಸ್. ಫ್ಯಾಟಿ ಆಸಿಡ್ಸ್ ಅಲ್ಲ ಅವುಗಳಲ್ಲಿ ಟೂ ಟೈಪ್ಸ್ ಇದೆ. ಒಂದು ಕಾಲ್ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್, ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. and another type another called unsaturated fatty acids. The fatty acids are of two types, which are those saturated fatty acid and the unsaturated fatty acid. Now what is saturated andre they have no double bond or triple bond between the carbon atoms. ಕಾರ್ಬನ್ ಆಟಮ್ಸ್ ಮಧ್ಯೆ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇಲ್ಲ ಅಂದ್ರೆ ಸಿಂಗಲ್ ಬಾಂಡ್ ಅಷ್ಟೇ ಇದೆ. ಕಳೆದ್ರೆ ಸ್ಯಾಚುರೇಟೆಡ್. ದೇರ್ ಇಸ್ ನೋ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಬಿಟ್ವೀನ್. ದೇರ್ ಇಸ್ ನೋ ಡಬಲ್ ಅಥವಾ ಟ್ರಿಪಲ್ ಬಾಂಡ್ ಬಿಟ್ವೀನ್ ದಿ ಕಾರ್ಬನ್ ಆಟಮ್ಸ್. ಕಾರ್ಬನ್ ಆಟಮ್ಸ್ ಅಲ್ಲಿ ದೇರ್ ಇಸ್ ನೋ ಡಬಲ್ ಬಾಂಡ್ ಇರಲ್ಲ, ಟ್ರಿಪಲ್ ಬಾಂಡ್ ಇರಲ್ಲ, ಓನ್ಲಿ what you call ಸಿಂಗಲ್ ಬಾಂಡ್ ಇದೆ. ಕಳೆದ್ರೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಗಿವನ್ ಎಕ್ಸಾಂಪಲ್ ಫಾರ್ ಸ್ಯಾಚುರೇಟೆಡ್ ಫ್ಯಾಟಿ ಸ್ಟೀರಿಕ್ ಆಸಿಡ್, ಪಾಲ್ಮಿಟಿಕ್ ಆಸಿಡ್ ಅಂತ ನೇಮ್ ಬರ್ತಲ್ಲ ಅದು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್.
ಇದು ಸ್ಯಾಚುರೇಟೆಡ್ ಒಂದು ಫ್ಯಾಟಿ ಆಸಿಡ್ಸ್. ಇನ್ನೊಂದು what call unsaturated fatty acids ಅಂದ್ರೆ ದೇವಿಗೆ either ಡಬಲ್ ಬಾಂಡ್ ಅದು what call ದೇವಿಗೆ ಟ್ರಿಪಲ್ ಬಾಂಡ್ ಬಿಟ್ವೀನ್ ದಿ ಕಾರ್ಬನ್ ಆಟಮ್. ಈ ಡಬಲ್ ಬಾಂಡ್ ಅಥವಾ ಟ್ರಿಪಲ್ ಬಾಂಡ್ ಇದ್ರೆ call ಅನ್ಸ್ಯಾಚುರೇಟೆಡ್, ಸಿಂಗಲ್ ಬಾಂಡ್ ಇದ್ರೆ what call ಸ್ಯಾಚುರೇಟೆಡ್. ಈಗ ಡಬಲ್ ಬಾಂಡ್ ಮತ್ತೆ ಟ್ರಿಪಲ್ ಬಾಂಡ್ ಇರೋದನ್ನ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂತ ಕರಿತೀವಿ. ಅದಕ್ಕೆ ನೀವು ಎಕ್ಸಾಂಪಲ್ ಓಲಿಕ್ ಆಸಿಡ್, example what is called as oleic acid. Oleic acid is an example for a unsaturated fatty acid. Next, let me know about what called this is what called as simple lipids. One is made up of a fatty acid and also made up of a glycerol. It's an alcohol. Fatty acids ಅಂದ್ರೆ ಗೊತ್ತಾಯ್ತು, long chain of hydrocarbon end with a COH group. Next is called glycerol. What is a glycerol? Composition of a glycerol ನೋಡಿದಾಗ you can see this is a structure of the glycerol molecule consisting of an alcohol. OH groups are there. You see here CH2 OH, CH OH and also CH2 OH. ಹೀಗೆ ಇವೆಲ್ಲ ಆಲ್ಕೋಹಾಲಿಕ್ ಗ್ರೂಪ್ಸ್ ಪ್ರೆಸೆಂಟ್. ಇಟ್ಸ್ ಕಾಲ್ಡ್ these are called glycerol. ಇಂಥ ಒಂದು ಗ್ಲಿಸರಾಲ್ ಪ್ಲಸ್ what called ಲಾಂಗ್ ಚೈನ್ ಆಫ್ ಹೈಡ್ರೋಕಾರ್ಬನ್ ಇರುವಂಥದ್ದು ಎಂಡ್ ವಿತ್ ಆಸಿಡ್ ಎರಡು ಸೇರ್ಕೊಂಡ್ರೆ ಇಟ್ ಫಾರ್ಮ್ಸ್ into what called ಸಿಂಪಲ್ ಲಿಪಿಡ್ಸ್. ಫ್ಯಾಟಿ ಆಸಿಡ್ along with the alcohol called glycerol together form what called ಎರಡು ಸೇರಿದಾಗ ಸಿಂಪಲ್ ಲಿಪಿಡ್ಸ್ ಅಂತ ಕರೀತೀವಿ. ಈಗ ಸಿಂಪಲ್ ಲಿಪಿಡ್ಸ್ ಅಂದ್ರೆ ಏನು ಗೊತ್ತಾಯ್ತು. ನೆಕ್ಸ್ಟ್ ವಿ ಕ್ಯಾನ್ ಸಿ ಈ ಫ್ಯಾಟಿ ಆಸಿಡ್ಸ್ ಕ್ಯಾನ್ ಬಿ ಎಸ್ಟರಿಫೈಡ್. ಫ್ಯಾಟಿ ಆಸಿಡ್ಸ್ ಏನಂದ್ರೆ ಇವನ್ನ ಎಸ್ಟರಿಫೈಡ್ ಮಾಡ್ಬೋದು. ಈಗ ಎಸ್ಟರಿಫೈಡ್ ಥ್ರೂ ದಿ what called ಗ್ಲಿಸರಾಲ್. ಎಸ್ಟರಿಫೈಡ್ ವಿತ್ ಗ್ಲಿಸರಾಲ್ ಅಂದ್ರೆ ಫ್ಯಾಟಿ ಆಸಿಡ್ ಗ್ಲಿಸರಾಲ್ ಸೇರಿದಾಗ ಅದರ ಎಸ್ಟರಿಫಿಕೇಶನ್ ಅಂತ ಕರಿತೀವಿ. ಅಲ್ಲಿ ಥ್ರೂ ದಿ ವಿಚ್ ರಿಸಲ್ಟ್ ಇನ್ ದಿ ಫಾರ್ಮೇಶನ್ ಆಫ್ ಎಸ್ಟರ್ ಬಾಂಡ್. What you call them is how many fatty acids and how many glycerols are joined together based on that you can see esterification ಹೇಳ್ತಾ ಹೋಗ್ತೀವಿ. ಇದರಲ್ಲಿ what called forming a monoglycerides. Fatty acid and glycerol ಎರಡು ಸೇರ್ಕೊಳ್ಳೋಕೆ esterification by which you can see ester bond is formed and example ಕೊಡಿ monoglycerides. what you call them is diglycerides. ಹಂಗೆ we can triglycerides. ಅಂದ್ರೆ ಟ್ರೈಗ್ಲಿಸರೈಡ್ಸ್ ಅಂದ್ರೆ ಫ್ಯಾಟಿ ಆಸಿಡ್ ಮತ್ತೆ ಗ್ಲಿಸರಾಲ್ ಎರಡು ಸೇರ್ಕೊಂಡು ಎಸ್ಟರಿಫಿಕೇಶನ್ ಆಗಿ ಮಾನೋಗ್ಲಿಸರೈಡ್, ಟ್ರೈಗ್ಲಿಸರೈಡ್, ಒನ್ ಗ್ಲಿಸರಾಲ್ ಒನ್ ಫ್ಯಾಟಿ ಆಸಿಡ್ ಸೇರ್ಕೊಂಡ್ರೆ ಅದನ್ನ ಮಾನೋಗ್ಲಿಸರೈಡ್ ಅಂತ ಕರಿತೀವಿ. ಒನ್ ಗ್ಲಿಸರಾಲ್ ಟೂ ಫ್ಯಾಟಿ ಆಸಿಡ್ ಅಂದರೆ ಟ್ರೈಗ್ಲಿಸರೈಡ್ಸ್, ಒನ್ ಗ್ಲಿಸರಾಲ್ ತ್ರೀ ಫ್ಯಾಟಿ ಆಸಿಡ್ಸ್ ಸೇರ್ಕೊಂಡ್ರೆ ಇದರ್ ಕಾಲ್ಡ್ ಟ್ರೈಗ್ಲಿಸರೈಡ್ಸ್ ಅಂತ. ಹಿಂಗೆ ವಿ ಕ್ಲಾಸಿಫೈ ದಿ what you call them is ಈ ಒಂದು ನಾವು ಎಸ್ಟರಿಫಿಕೇಶನ್ ಮಾಡಿದಾಗ ನೋಡಿ ಫ್ಯಾಟ್ ಕ್ಯಾನ್ ಬಿ ಎಸ್ಟರಿಫೈಡ್ ಮಾಡಿ ವಿ ಕ್ಯಾನ್ ಕ್ಲಾಸಿಫೈ ಇಂಟು ಮಾನೋಗ್ಲಿಸರೈಡ್ಸ್, ಡೈಗ್ಲಿಸರೈಡ್ಸ್ ಅಂಡ್ what you call them is ಟ್ರೈಗ್ಲಿಸರೈಡ್ಸ್ ಅಂತ ಕರಿತಾ ಹೋಗ್ತೀವಿ. ಈಗ ನಾವು can see what called ಲಿಪಿಡ್ಸ್ ಅಲ್ಲಿ ಈ ಎಕ್ಸಾಂಪಲ್ ಫ್ಯಾಟ್ಸ್ ಅಂಡ್ ಆಯಿಲ್ಸ್ ಅಂತ what called them ಲಿಪಿಡ್ಸ್. ಈ ಫ್ಯಾಟ್ ಆಯಿಲ್ ಅಲ್ಲಿ ನಾವು ಫ್ಯಾಟ್ಸ್ಗೆ ಏನಾಗುತ್ತೆ ಹೈ ಮೆಲ್ಟಿಂಗ್ ಪಾಯಿಂಟ್, ಫ್ಯಾಟ್ಸ್ಗೆ ಹೈ ಮೆಲ್ಟಿಂಗ್ ಪಾಯಿಂಟ್, ಆಯಿಲ್ ಅಲ್ಲಿಗೆ ಲೋಯರ್ ಮೆಲ್ಟಿಂಗ್ ಪಾಯಿಂಟ್. ಆಯಿಲ್ ಏನಂತೆ ಮೆಲ್ಟಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ ಅನ್ನೋದು. ಈ ರೀತಿಯಾಗಿ ದಿಸ್ ಇಸ್ ಕಾಲ್ಡ್ ದೆಮ್ ಇಸ್ ಸಿಂಪಲ್ ಲಿಪಿಡ್ಸ್ ಅಂದ್ರೆ ಏನೋ ಫ್ಯಾಟಿ ಆಸಿಡ್ ಮತ್ತು ಗ್ಲಿಸರಾಲ್ ಸೇರಿದೆ. ಆ ಒಂದು ಎರಡು ಸೇರೋಕ್ಕೆ ಎಸ್ಟರಿಫಿಕೇಶನ್ ಅದರ ಮೇಲೆ ನಾವು ಕ್ಲಾಸಿಫೈ ಮಾಡಿದ್ವಿ. ನಾವು ಲೆಟ್ ನೋ ಬಟ್ ಕಾಲ್ಡ್ ದೆಮ್ ಇಸ್ ಈ ಒಂದು ಲಿಪಿಡ್ಸ್ ಅಲ್ಲಿ what called them is ಸಿಂಪಲ್ ಲಿಪಿಡ್ಸ್ ಒಂದು ಬಗ್ಗೆ ಹೇಳಿ. ನೆಕ್ಸ್ಟ್ ಕಾಲ್ಡ್ ಕಾಂಪೌಂಡ್ ಲಿಪಿಡ್ಸ್. ಸೆಕೆಂಡ್ ಒನ್ ಕಾಲ್ಡ್ ಎಕ್ಸ್ ಸಿಂಪಲ್ ಲಿಪಿಡ್ ಫಸ್ಟ್ ಒನ್, ನೆಕ್ಸ್ಟ್ ಒನ್ ಕಾಲ್ಡ್ ಕಾಂಪೌಂಡ್ ಲಿಪಿಡ್ಸ್. ಈ ಕಾಂಪೌಂಡ್ ಲಿಪಿಡ್ಸ್ ಏನಂದ್ರೆ ಏನು, ಅವು ಯಾವ್ಯಾವುಗಳು ಸೇರ್ಕೊಂಡು ಆಗಿರುತ್ತೆ ಅಂತ. ಬೇಸಿಕಲಿ ನೀವು ಸಿ ಫ್ಯಾಟಿ ಆಸಿಡ್ ಗ್ಲಿಸರಾಲ್ ಇರುತ್ತೆ, ಅದಕ್ಕೆ ಅಡಿಷನಲ್ ಗ್ರೂಪ್ಸ್ ಆಸದೆ. there are the esters of fatty acid and alcohol with additional groups. ಎಸ್ಟರ್ಸ್ ಆಫ್ ಫ್ಯಾಟಿ ಆಸಿಡ್ ಗ್ಲಿಸರಾಲ್ ಎರಡು ಸೇರ್ಕೊಂಡು ಎಸ್ಟರ್ ಆಗುತ್ತೆ, ಎಸ್ಟರಿಫಿಕೇಶನ್ ಆಗಿರುತ್ತೆ. ಎಸ್ಟರ್ಸ್ ಆಫ್ ಫ್ಯಾಟಿ ಆಸಿಡ್ ಅಂಡ್ ಗ್ಲಿಸರಾಲ್ ವಿತ್ ಅಡಿಷನಲ್ ಗ್ರೂಪ್, ಬೇರೆ ಬೇರೆ ಮತ್ತೆ ಅವರ ಬೇರೆ ಗ್ರೂಪ್. ಫ್ಯಾಟಿ ಆಸಿಡ್ ಇದೆ, ಫ್ಯಾಟಿ ಆಸಿಡ್ ಪ್ಲಸ್ ಗ್ಲಿಸರಾಲ್ ಪ್ಲಸ್ ಗ್ಲಿಸರಾಲ್ ಪ್ಲಸ್ ಅಡಿಷನಲ್ ಗ್ರೂಪ್ಸ್ ಸೇರ್ಕೊಂಡ್ರೆ ಕಾಂಪೌಂಡ್ ಲಿಪಿಡ್. ಅಡಿಷನಲ್ ಗ್ರೂಪ್ಸ್ ಇರ್ತವೆ, ಆಗ ನಾವು ಕಾಂಪೌಂಡ್ ಲಿಪಿಡ್ಸ್ ಅಂತ ಕರಿತೀವಿ. ಇದಕ್ಕೆ ನೀವು ಎಕ್ಸಾಂಪಲ್ ಫಾಸ್ಫೋಲಿಪಿಡ್. ಫಾಸ್ಫೇಟ್ ಗ್ರೂಪ್ ಎಕ್ಸ್ಟ್ರಾ ಇರುತ್ತೆ ಫ್ಯಾಟಿ ಆಸಿಡ್ ಗ್ಲಿಸರಾಲ್.
ಫಾಸ್ಫೋಲಿಪಿಡ್ಸ್. ಫಾಸ್ಫೋಲಿಪಿಡ್ ಅಂದ್ರೆ ಒಂದು ಫ್ಯಾಟಿ ಆಸಿಡ್ ಗ್ಲಿಸರಾಲ್ ಇರುತ್ತೆ, ಅದ್ರ ಜೊತೆ ಒಂದು ಫಾಸ್ಫೇಟ್ ಗ್ರೂಪ್ ಎಕ್ಸ್ಟ್ರಾ ಇರುತ್ತೆ, ಫಾಸ್ಫೋಲಿಪಿಡ್. ಫಾಸ್ಫೋಲಿಪಿಡ್ಸ್ ಅಂದ್ರೆ ಇಟ್ ಈಸ್ ಫೌಂಡ್ ಇನ್ ದಿ ಸೆಲ್ ಮೆಂಬ್ರೇನ್. ಎಲ್ಲಿರುತ್ತೆ? ಸೆಲ್ನ ಮೆಂಬ್ರೇನ್ ಅಲ್ಲಿ ಇರುತ್ತೆ. ಫಾಸ್ಫೋಲಿಪಿಡ್ ಸೆಲ್ ಮೆಂಬ್ರೇನ್ ಅಂದ್ರೆ ಸೆಲ್ ಮೆಂಬ್ರೇನ್ ನಲ್ಲಿ ಕಂಡು ಬರುತ್ತೆ. ಸೊ ಒಳಗಡೆ ಫ್ಯಾಟಿ ಆಸಿಡ್ ಗ್ಲಿಸರಾಲ್ ಜೊತೆಗೆ ಒಂದು ಅಡಿಷನಲ್ ಗ್ರೂಪ್ ಫಾಸ್ಫೇಟ್ ಇರ್ಬೋದು. ಯಾವ್ದು ಇರ್ತದೆ ಅಂದರೆ ಎಕ್ಸಾಂಪಲ್ ಕೊಡಿ ಅಂದರೆ ಲೆಸಿಥಿನ್. ಎಕ್ಸಾಂಪಲ್ ಫಾರ್ ಲೆಸಿಥಿನ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ವಾಟ್ ಕಾಲ್ಡ್ ಕಾಂಪೌಂಡ್ ಲಿಪಿಡ್. ಈ ರೀತಿಯಾಗಿ ನಾವು ಡಿಫ್ರೆಂಟ್ ಟೈಪ್ಸ್ ಒನ್ ಇಸ್ ಕಾಲ್ಡ್ ಸಿಂಪಲ್ ಲಿಪಿಡ್ಸ್, ಕಾಂಪೌಂಡ್ ಲಿಪಿಡ್ಸ್ ನಾವು ನೋಡಿದ್ವಿ. ಅಂಡ್ ಲಾಸ್ಟ್ ಒನ್ ಇಸ್ ಕಾಲ್ಡ್ ಡಿರೈವ್ಡ್ ಲಿಪಿಡ್ಸ್. ಅಂದರೆ ಈ ಡಿರೈವ್ಡ್ ಲಿಪಿಡ್ಸ್ ಅಂದರೆ ನಾವು ಪ್ರಾಡಕ್ಟ್ಸ್ ಆಬ್ಟೈನ್ಡ್ ಬೈ ಹೈಡ್ರಾಲಿಸಿಸ್ ಆಫ್ ವಾಟ್ ಕಾಲ್ಡ್ ಸಿಂಪಲ್ ಅಂಡ್ ಕಾಂಪೌಂಡ್. ಈ ಎರಡು ಸಿಂಪಲ್ ಅಂಡ್ ಕಾಂಪೌಂಡ್ ಲಿಪಿಡ್ಸ್ ನಾವು ಹೈಡ್ರಲೈಸ್ ಮಾಡ್ತಾ ಬರುವಂಥ ಲಿಪಿಡ್ ಏನೋ ಅದಕ್ಕೆ ಡಿರೈವ್ಡ್ ಅಂದರೆ ಡಿರೈವ್ಡ್ ಲಿಪಿಡ್ಸ್. ಥರ್ಡ್ ಒನ್ ಇಸ್ ಕಾಲ್ಡ್ ಡಿರೈವ್ಡ್ ಲಿಪಿಡ್ಸ್. Derived lipids are these are the lipids obtained. The products obtained by the hydrolysis of a simple or compound lipids is called derived lipids. Derived lipids example for cholesterol. Cholesterol is an example for derived lipids. You can see what are the different types of lipids: simple lipids, compound lipids, as well as derived lipids we have studied. And next class we will look at another simple what we call micromolecules, sugars and nitrogen base. Let me study in the next class. Thank you.